ವೆಲ್ತ್ ಆಫ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ಸಿಂಪಲಾಗಿ ಒಂದು ಆಲೂಗೆಡ್ಡೆ ಪಲ್ಯ ಮತ್ತು ಕ್ಯಾಪ್ಸಿಕಮ್ಮು ಬಟಾಣಿ ಹಾಕಿ ಮಾಡ್ತಾಯಿದ್ದೆ. ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ತೋರಿಸ್ತಾ ಇದ್ದೀನಿ. ಎಣ್ಣೆ ತೊಗೊಂಡಿದ್ದೀನಿ. ಇಲ್ಲಿ ಒಂದು 3-4 ಸ್ಪೂನ್ ತೊಗೊಂಡಿದ್ದೀನಿ ಎಣ್ಣೆ. ಸಾಸಿವೆ ಹಾಕೋತಿದ್ದೀನಿ. ಎಣ್ಣೆ ಕಾಯ್ದಿದೆ. ಇಲ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಕ್ಯಾಪ್ಸಿಕಮ್ಮು ಮತ್ತು ಬಟಾಣಿ ಹಾಕೋದ್ರಿಂದ. ಜೀರಿಗೆ ಹಾಕ್ತಾಯಿದ್ದೀನಿ ನೋಡಿ, 1 ಸ್ಪೂನ್ ಹಾಕ್ತಾಯಿದ್ದೀನಿ. ಕಡಲೆಬೇಳೆ 1 ಸ್ಪೂನು. ಒಂದು ಅರ್ಧ ಕೆ ಜಿ ಆಲೂಗೆಡ್ಡೆಗೆ ನಾನು ಮಾಡ್ತಾ ಇರೋದು. ಉದ್ದಿನಬೇಳೆ 1 ಸ್ಪೂನ್ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಕಂದು ಬಣ್ಣ ಬರಲಿ ಇದೆಲ್ಲ ಬೇಳೆಗಳು. ಇಲ್ಲಿ ನೋಡಿ, ಎಲ್ಲ ನಾನು ಒಗ್ಗರಣೆಗೆ ಏನೇನು ಬೇಕೋ ಎಲ್ಲ ತೊಗೊಂಡಿದ್ದೀನಿ. ಅದನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಇಲ್ಲಿ ಬೆಳ್ಳುಳ್ಳಿನೇ ಜಜ್ಜಿಟ್ಕೊಂಡಿದ್ದೀನಿ, ಒಂದು 4-5 ಹೆಸರು. ಅದು ಆಪ್ಷನಲ್ಲಿ ನಿಮ್ಗೆ ಬೇಕಾದರೆ ಹಾಕ್ಕೊಳ್ಳಿ. ಅರೋಮ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಹಾಕೋದ್ರಿಂದ. ಹಸಿಮೆಣಸಿನ್ಕಾಯಿ ಒಂದು 5-6 ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಅನುಗುಣವಾಗಿ. ಕರ್ಬೇವಿನ ಸೊಪ್ಪು ಪೂರಿ, ಚಪಾತಿ, ದೋಸೆ ಎಲ್ಲದಕ್ಕೂ ಆಗುತ್ತೆ ಇದು ಪಲ್ಯ. ಇವನ್ ಪಲ್ಯ ಮಿಕ್ಕಿದ್ರೆ ಪರೋಟ ಕೂಡ ಮಾಡ್ಕೋಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಆಗಲೇ ನನ್ನ ಚಾನಲಲ್ಲಿದೆ ಆಲೂಗೆಡ್ಡೆ ಪಲ್ಯ. ಇಲ್ಲಿ ಕ್ಯಾಪ್ಸಿಕಮ್ಮು ಬಟಾಣಿ ಎಲ್ಲ ಹಾಕಿ ಮಾಡ್ತಿದ್ನಲ್ಲ, ಅದಕ್ಕೆ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಈರುಳ್ಳಿ ಒಂದು 4 ಹಾಕ್ಕೊಂಡಿದ್ದೀನಿ, ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಈರುಳ್ಳಿ ನಾನಿಲ್ಲಿ. ಸೊ ನಿಮಗೆ ನೋಡಿಕೊಂಡು ಹಾಕ್ಕೊಳ್ಳಿ. ನೀವು ಈರುಳ್ಳಿ ತಿನ್ನಲಿಲ್ಲ ಅಂದರೆ ಅದು ಕೂಡ ಸ್ಕಿಪ್ ಮಾಡ್ಕೋಬೋದು. ಆ್ಯಕ್ಚುಲಿ ಈರುಳ್ಳಿ ಹಾಕಿದ್ರೇ ಒಂದು ಟೇಸ್ಟ್ ಪಲ್ಯಕ್ಕೆ. ಇಲ್ಲಿ ಶುಂಠಿ ಲಾಸ್ಟಲ್ಲಿ ಹಾಕೋತಿದ್ದೀನಿ ಒಂದು ಸ್ವಲ್ಪ. ಈ ವಾಯು ಅಂತಾರಲ್ಲ, ಅದರಿಂದ ಬಟಾಣಿ ಹಾಕೋತಾ ಇದ್ದೀನಿ. ಆಲೂಗೆಡ್ಡೆ ವಾಯು ಅಂತಾರಲ್ಲ, ಅದಕ್ಕಿಂತ ಸ್ವಲ್ಪ ಶುಂಠಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ. ಬಟಾಣಿ ಬೇಯಿಸಿದ್ದೀನಿ ಆ್ಯಕ್ಚುಲಿ. ಇದು ಹಸಿ ಬಟಾಣಿ ಒಂದು ಬೇಯಿಸಿ ಇಟ್ಕೊಂಡಿರೋದು. ಇದು ತುಂಬ ಕಲರ್ ಏನು ಚೇಂಜ್ ಆಗೋದು ಬೇಡ. ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಆದರೆ ಸಾಕು ಬೆಂದರೆ. ಇಲ್ಲಿ ಅರ್ಧ ಕೆ ಜಿ ಆಲೂಗಡ್ಡೆ ಬೇಯಿಸಿ ನಾನು ತಣ್ಣಗಾಗಿದೆ. ಇದು ಸಿಪ್ಪೆಲ್ಲ ತೆಗ್ದಿದ್ದೀನಿ. ಈ ಥರ ಮ್ಯಾಶ್ ಮಾಡ್ಕೊಂಡಿದ್ದೀನಿ ನೋಡಿ. ಸೊ ಒಗ್ಗರಣೆಗೆ ಇದನ್ನು ನಾವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕೊತ್ತಂಬರಿ ಸೊಪ್ಪು, ಉಪ್ಪು ಎಲ್ಲ ಹಾಕ್ಕೊಂಡ್ರೆ ನಮ್ಮ ಆಲೂಗೆಡ್ಡೆ ಪಲ್ಯ ರೆಡಿ ಆಯಿತು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ ನೋಡಿ. ನಾನು ಫಸ್ಟ್ ಟೈಮ್ ಇವಾಗಲೇ ಹಾಕ್ತಾಯಿರೋದು ಉಪ್ಪು. ಸೊ ಎಲ್ಲ ಒಂದು ಮಿಕ್ಸ್ ಕೊಟ್ಟರೆ ನಮ್ಮ ಆಲೂಗೆಡ್ಡೆ ಪಲ್ಯ ರೆಡಿ ಆಯಿತು ನೋಡಿ. ಕ್ಯಾಪ್ಸಿಕಮ್ಮು ಬಟಾಣಿ ಅದೇ ಸ್ಪೆಷಲ್ ಇದು ಪಲ್ಯಕ್ಕೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ. ಇವನ್ ನಾನು ಹೇಳಿದ್ನಲ್ಲ, ಲಾಸ್ಟಲ್ಲಿ ಪರಾಟ ಕೂಡ ಮಾಡ್ಬೋದು. ನಾನಿಲ್ಲಿ ದೋಸೆ ಮಾಡಿದ್ನಲ್ವ, ಅದಕ್ಕೆ ದೋಸೆಗೆ ಮಸಾಲೆ ದೋಸೆ ಮಾಡಿದ್ದೆ. ಸೊ ಬೆಣ್ಣೆ ತುಪ್ಪ ಎಲ್ಲ ಹಾಕಿ, ಯಾವ್ದು ಬೇಕಾದ್ರೂ ಹಾಕ್ಕೊಳ್ಳಿ, ಬೆಣ್ಣೆ ಅಥವಾ ತುಪ್ಪ, ತುಂಬಾ ಚೆನ್ನಾಗಿರುತ್ತೆ. ಮಸಾಲೆ ದೋಸೆ ರೆಡಿ ಆಯಿತು. ಆಲೂಗೆಡ್ಡೆ ಪಲ್ಯ ಹಾಕಿರೋ ಮಸಾಲೆ ದೋಸೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.